ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಧ್ರುವನ್. ಮೊದಲನೇದಾಗಿ ನಾನು ನಿಮ್ಮ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ನನಗೆ ಇಷ್ಟೊಂದು ಪ್ರೀತಿ ಮತ್ತೆ ಸಪೋರ್ಟ್ ಕೊಟ್ಟಂತ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಯಾಕಂದ್ರೆ ಕೆಲವು ಪ್ರೋಟೋಕಾಲ್ಸ್ ಇರುತ್ತೆ, ಮತ್ತೆ ಇಂಟರ್ವ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮಾಧ್ಯಮದವರ ಇಂಟರ್ವ್ಯೂಸ್ ಇತ್ತು. ನಾನು ನನ್ನ ಮನೆ ಹತ್ರ ಇರುವಂತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರೆದು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಯಾರೆಲ್ಲ ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನ ಮಾಡಿಸಿ ಈ ಮುಖಾಂತರ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಮಕ್ಕಳು ಎಲ್ರಿಗೂ ಆಯುರ ಆರೋಗ್ಯ ಆಯಸ್ಸು ಸುಖ ಸಂತೋಷ ನೆಮ್ಮದಿನ ಭಗವಂತ ಅನುಗ್ರಹ ಮಾಡಿ ಕೊಡ್ಲಿ ಅಂತ ಬೇಡ್ಕೊಂಡು, ನನಗೆ ನೀವು ಇಷ್ಟು ಪ್ರೀತಿನ ಕೊಟ್ಟಿದ್ದೀರಿ, ಇಷ್ಟು ಸಪೋರ್ಟ್ ಮಾಡಿದ್ರಿ, ನಾನು ಸದಾ ನಿಮ್ಗೆ ಚಿರಋಣಿ. ಇದಕ್ಕಿಂತ ಬೆಸ್ಟ್ ವೇ ನಾನ್ ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೋದು, ಯಾಕಂದ್ರೆ ಥ್ಯಾಂಕ್ಸ್ ಅನ್ನೋದು ಬಹಳ ಚಿಕ್ಕದಾಗುತ್ತೆ. ಇದಕ್ಕಿಂತ ಒಂದು ಒಳ್ಳೆ ನಿಜ ನನಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ. ಸದಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಮತ್ತೆ ಯಾರೆಲ್ಲ ಹೇಟರ್ಸ್ ಇದ್ದೀರಾ, ಬ್ಯಾಡ್ ಕಮೆಂಟ್ಸ್ ಹಾಕೋರು ಮತ್ತೆ ಹೇಟರ್ಸ್ ಎಲ್ಲ ಯಾರಿದ್ದೀರಾ, ನನಗೆ ನಿಮ್ ಮೇಲೆ ಕೂಡ ಯಾವ ಬೇಜಾರಿಲ್ಲ. ನಿಮಗೂ ಕೂಡ ಒಳ್ಳೇದಾಗ್ಲಿ, ಆ ಭಗವಂತ ನಿಮಗೂ ಕೂಡ ಆಶೀರ್ವಾದ ಮಾಡ್ಲಿ.